ನಾವು ಕ್ರಮವಾಗಿ ಎಫೆಸ ಪತ್ರಿಕೆಯನ್ನು ಧ್ಯಾನ ಮಾಡ್ತಿರುವಾಗ ಪೌಲನು ಈ ವಾಕ್ಯಗಳನ್ನ ನಾವು ಕಳೆದ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾವು ಆಲೋಚನೆ ಮಾಡಿ ಧ್ಯಾನಿಸಿದಂಥ ಒಂದು ಸಂಗತಿ ಏನಂದರೆ, ದೇವರ ಮಕ್ಕಳು ಯಾವುದೇ ರೀತಿಯಲ್ಲಿ ಪಾಪದ ಜೀವಿತಕ್ಕೆ, ಹಳೆ ಸ್ವಭಾವಗಳಿಗೆ ಅದರಲ್ಲಿ ಹೋಗದಂತೆ ಒಂದು ಪ್ರತ್ಯೇಕವಾದ ಜೀವಿತವನ್ನು ನಾವು ಜೀವಿಸಬೇಕು. ಮತ್ತು ಸುಳ್ಳಾದವರೊಂದಿಗೆ ಸೇರಿ ಸುಳ್ಳು ಬೋಧನೆಗೆ ಒಳಪಡಕೂಡದು. ಒಂದು ಪ್ರತ್ಯೇಕವಾದ ಜೀವಿತವನ್ನು, ದೇವರಿಗೆ ಸಮರ್ಪಕವಾದ ಜೀವಿಸಬೇಕು ಎನ್ನುವಂಥದ್ದನ್ನು ನಾವು 5ನೇ ಅಧ್ಯಾಯದಲ್ಲಿ ನಾವು ಅನೇಕ ವಿಷಯಗಳನ್ನು ಕಲಿಯುತ್ತಾ ಬಂದಿದ್ದೇವೆ. ನಾವು ಈ ದಿವಸ ದೇವರಾತ್ಮನ ಸಹಾಯದಿಂದ ನಾವು 8ನೇ ವಚನ ಅಂದರೆ ಎಫೆಸ ಪತ್ರಿಕೆ 5:8 ಇರ್ತಕ್ಕಂಥ ಬಹಳ ಪ್ರಾಮುಖ್ಯವಾದ ಸಂಗತಿ. 8-9ನೇ ವಚನದಲ್ಲಿ ಅಲ್ಲಿ ಪೌಲನು ತರುವಂಥ ಒಂದು ವಾಕ್ಯದ ಸತ್ಯಗಳನ್ನು ಗಮನಿಸುವಾಗ ಇದು ನಮ್ಮ ಪ್ರತಿಯೊಬ್ಬರಿಗೆ ಹೆಚ್ಚಿನ ರೀತಿಯಲ್ಲಿ ಒಂದು ಎಚ್ಚರಿಕೆ ಮತ್ತು ನಾವು ಹೇಗೆ ನಡ್ಕೊಳ್ಬೇಕೆಂಬುದನ್ನು ದೇವರ ವಾಕ್ಯ ನಮಗೆ ಬೋಧಿಸ್ತದೆ. ಆದ್ದರಿಂದ ಸತ್ಯವೇದ ಇರುವುದಾದ ದಯಮಾಡಿ ನೊಟ್ಟಿಗೆ ನೋಡಬೇಕೆಂಬುದಾಗಿ ನಿಮ್ಮನ್ನು ಪ್ರೀತಿಯಿಂದ ನಾನು ಕೇಳಿಕೊಳ್ತೇನೆ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ನೀವು ಇಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ, ಆದರೆ ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಬೆಳಕಿನವರಂತೆ ನಡೆದುಕೊಳ್ಳಿರಿ. ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿಯೂ ಕಾಣಿಸಿಕೊಳ್ಳುತ್ತದೆ ಎನ್ನುವಂಥದ್ದು. ಫಾರ್ ಯು ವೇರ್ ಒನ್ಸ್ ಡಾರ್ಕ್ನೆಸ್, ಬಟ್ ನೌ ಯು ಆರ್ ಲೈಟ್ ಇನ್ ದ ಲಾರ್ಡ್. ವಾಕ್ ಆಸ್ ಚಿಲ್ಡ್ರನ್ ಆಫ್ ಲೈಟ್. ಫಾರ್ ದ ಫ್ರೂಟ್ ಆಫ್ ದ ಸ್ಪಿರಿಟ್ ಈಸ್ ಇನ್ ಆಲ್ ಗುಡ್ನೆಸ್, ರೈಚಸ್ನೆಸ್ ಆ್ಯಂಡ್ ಟ್ರೂತ್ ಎಂಬುದಾಗಿ ನಾವು ನೋಡ್ತೇವೆ. ದೇವರು ವಿಶೇಷವಾಗಿ ಈ ವಾಕ್ಯದ ಬೋಧನೆಯಲ್ಲಿ ಹೇಳಿರುವ ಸತ್ಯಗಳನ್ನು ನಾವು ಕಂಡುಕೊಳ್ಳುವಂತೆ ವಿಶೇಷವಾದಂಥ ಕೃಪೆಯನ್ನು ಪ್ರತಿಯೊಬ್ಬರಿಗೆ ಅನುಗ್ರಹಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯಾದ ದೇವರೇ, ನಿನ್ನ ವಾಕ್ಯದ ಸತ್ಯತೆಗಳು, ನಾವು ಹೇಗೆ ಜೀವಿಸಬೇಕು, ಹೇಗೆ ನಡ್ಕೊಳ್ಳಬೇಕು, ನಿನ್ನ ವಾಕ್ಯದ ಸ್ಪಷ್ಟವಾದಂಥ ತಿಳುವಳಿಕೆ ಮತ್ತು ಕರ್ತನೆ ಸತ್ಯಗಳನ್ನು ಓದುವಾಗ, ಧ್ಯಾನಿಸುವಾಗ ನಾವು ಇದ್ದಂಥ ಸ್ಥಿತಿ ಇರದಂತೆ ನಾವು ಕರ್ತನಿಗೆ ತಕ್ಕ ಹಾಗೆ ಸಮರ್ಪಕವಾದಂಥ ಜೀವಿತವನ್ನು ಜೀವಿಸುವಂತೆ ದೇವರೇ ನೀನು ಕೃಪೆ ಕೊಡು. ಯಾರ್ಯಾರು ಈ ಕಾರ್ಯಕ್ರಮವನ್ನು ಕೇಳ್ತಿದ್ದಾರೆ, ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡು. ಒಬ್ಬೊಬ್ಬರ ಜೀವಿತವನ್ನು ರೂಪಿಸಿ ನಿನ್ನ ಮಹಿಮೆಗಾಗಿ ನಡೆಸು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ತೇನೆ ತಂದೆಯೇ, ಆಮೇನ್. ನಾವು ಓದಿದಂಥ ಈ ಭಾಗ ಭಾಳ ಒಂದು ಪೌಲನು ತರ್ತಿರುವಂಥ ಆಲೋಚನೆ. ಈ ವಾಕ್ಯದ ಭಾಗದಲ್ಲಿ 4 ಪ್ರಾಮುಖ್ಯವಾದ ವಿಷಯವನ್ನು ಇಲ್ಲಿ ಪೌಲನು ನಮಗೆ ತಿಳಿಯಪಡಿಸಿದ್ದಾನೆ. ಈ ವಾಕ್ಯದನ್ನು ಓದುವಂಥ 8 ಮತ್ತು 9ನೇ ವಚನದಲ್ಲಿ ಹೀಗೆ ಉಂಟು. ಮೊದಲನೇ ಸತ್ಯ ಏನಂತ ಹೇಳಿದ್ರೆ, ನೀವು ಇಂದಿನ ಕಾಲದಲ್ಲಿ ಕತ್ತಲೆಯಾಗಿದ್ದೀರಿ. ಇಟ್ ಸ್ಪೀಕ್ಸ್ ಅಬೌಟ್ ಯುವರ್ ಬ್ಯಾಕ್ಗ್ರೌಂಡ್. ಎರಡನೇದಾಗಿ ಅದು ಈಗ ನೀವು ಏನಂತೆ ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಮೂರನೇದಾಗಿ ಬೆಳಕಿನವರಂತೆ ನಡೆದುಕೊಳ್ಳ್ರಿ. ಆಮೇಲೆ 4ನೇದಾಗಿ ಬೆಳಕಿನ ಫಲವು 3 ರೀತಿಯಲ್ಲಿ ಕಾಣುತ್ತದೆ. ಅದು ಏನು ಎಂಬುದಾಗಿ ಅಲ್ಲಿ ನಾವು ಪ್ರತ್ಯೇಕವಾಗಿ 9ನೇ ವಚನದಲ್ಲಿ ನಾವು ನೋಡ್ತೇವೆ. ಇಲ್ಲಿ ಪೌಲನು ತರುತ್ತಿರುವಂಥ ಈ ಆಲೋಚನೆಯನ್ನು ನೋಡಬೇಕಾದ್ರೆ, ನೀವು ಇಂದಿನ ಕಾಲದಲ್ಲಿ ಏನಾಗಿದ್ರಿ, ಯುವರ್ ಬ್ಯಾಕ್ಗ್ರೌಂಡ್, ನೀವು ಒಂದೊಂದು ಇಂದಿನ ಕಾಲದಲ್ಲಿ ಎಂಥ ಒಂದು ಸ್ಥಿತಿಯಲ್ಲಿ ಜೀವಿತವನ್ನು ಜೀವಿಸ್ತಾ ಇದ್ದೀರಿ, ಪಾಪದಲ್ಲಿ ಜೀವಿಸ್ತಾ ಇದ್ದಂಥ ಸಂಗತಿ, ಲೋಕದ ಆಶೆಗಳಿಗೆ ಸೈತಾನ ಬಂಧನದಲ್ಲಿ ತುಂಬಲ್ಪಟ್ಟಂಥ ಒಂದು ಸಂಗತಿ. ಅದರ ಬಗ್ಗೆ ಹೇಳಬೇಕಾದ್ರೆ ಪೌಲನು ಎಫೆಸ ಪತ್ರಿಕೆ 2ನೇ ಅಧ್ಯಾಯದಲ್ಲಿ 1ನೇ ವಚನ ಅದು ಹೀಗೆ ಹೇಳ್ತಾನೆ. ಏನಂತ ಹೇಳಿದ್ರೆ ಅಲ್ಲಿ ಹೀಗೆ ಉಂಟು ಏನಂದರೆ, ಆತನು ಅಪರಾಧಗಳ ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಏನಂತೆ ಬದುಕಿಸಿದನು. ನೀವು ಪೂರ್ವದಲ್ಲಿ ಏನಂತೆ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಕ್ಕೆ ಅನುಸಾರವಾಗಿ ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡಿರಿ. ವಾಯುಮಂಡಲದಲ್ಲಿ ಅಧಿಪತಿಯಾಗಿರುವ ಅಧಿಪತಿಗೆ, ಅಂದರೆ ನಮ್ಮಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ನಾವೆಲ್ಲರೂ ಪೂರ್ವದಲ್ಲಿ ಅವಿಧೇಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸ್ತಾ ನಡೆದು ಮಿಕ್ಕಾದವರಂತೆ ಸ್ವಭಾವ ಸಿದ್ಧವಾದ ದೇವರ ಕೋಪಕ್ಕೆ ಗುರಿಯಾಗಿದ್ದೆವು. ಇದು ಒಬ್ಬ ಮನುಷ್ಯನ ಚಿತ್ರ. ಯೇಸು ಕ್ರಿಸ್ತನನ್ನು ನಂಬುವುದಕ್ಕಿಂತ ಮುಂಚೆ ಇದ್ದಂಥ ಒಂದು ಸ್ಥಿತಿ. ಇದು ನನ್ನ ಜೀವಿತ ಕೂಡ ಅದೇ ಆಗಿತ್ತು. ನಾನು ಸಹ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿದ್ದು ನನ್ನ 16ನೇ ವರ್ಷದಲ್ಲಿ.
ನನ್ನ ಹಿಂದಿನ ಸ್ಥಿತಿ ನೋಡಬೇಕಾದ್ರೆ ಪಾಪದಲ್ಲಿ ಮುಳುಗಿ ಹೋಗಿದ್ದಂಥವನು ಮತ್ತು ಅನೇಕ ವೇಳೆ ಸತ್ರ ನರಕಕ್ಕೆ ಹೋಗ್ತೇನೆ ಎಂಬಂಥ ಆ ಒಂದು ಭಯದಲ್ಲಿ ಜೀವಿಸಿದಂಥ ಒಬ್ಬ ವ್ಯಕ್ತಿ ಈ ದಿನ ದೇವರ ಕೃಪೆಯಿಂದ ನನ್ನ ಜೀವಿತದಲ್ಲಿ ಒಂದು ದಿನ ಹೊಸ ವರ್ಷ ಅಂತ ಹೇಳಬೇಕಾದ್ರೆ 75 ವರ್ಷ ನನ್ನ ಜೀವಿತ ಕಳೆದು ಹೋಯಿತು. ದೇವರ ಕೃಪೆ ಕರುಣೆಯಿಂದಾಗಿ ಕಳೆದ ವಾರದಲ್ಲಿ ಅಂದರೆ ಹೊಸ ವರ್ಷಕ್ಕೆ ಕಾಲಿಡುವಂತೆ ದೇವ್ರ ಕೃಪೆ ಮಾಡಿದ. ಅಂದರೆ ನಾನು ಹಿಂದೆ ನೋಡಬೇಕಾದ್ರೆ ನಾನು ಎಂಥ ಪಾಪದಲ್ಲಿ ಭಯಂಕರವಾದಂಥ ಅಂಧಕಾರದಲ್ಲಿ ಹೇಳಿದಂಥ ವಾಕ್ಯದ ಸ್ಥಿತಿಯಲ್ಲಿ ಜೀವಿಸ್ತಾ ಇದ್ದಂಥ ಆದರೆ ದೇವರು ಅದು ವಾಕ್ಯ ಪ್ರತ್ಯೇಕವಾಗಿ 4ನೇ ವರ್ಷ ಹೇಳ್ತದೆ, ಆದರೆ ಕರುಣಾನಿಧಿಯಾಗಿರುವ ದೇವರು ನಮ್ಮ ಮೇಲೆ ಮಹಾಪ್ರೀತಿಯನ್ನಿಟ್ಟು ಅಪರಾಧಗಳ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನೊಂದಿಗೆ ಬದುಕಿಸಿದನು. 4-5ನೇ ವಚನ. ದೇವರ ಕೃಪೆ ದೇವರ ಕರುಣೆ ನನ್ನ ಪಾಲಿಗೆ ತೋರಿ ಬಂದ ರೀತಿ ಅಂದರೆ ಆತ ರಕ್ಷಿಸಿದಂಥ ರೀತಿ, ಸುವಾರ್ತೆ ನನ್ನ ಜೀವಿತವನ್ನು ಸಂಪೂರ್ಣ ಬದಲಾಯಿಸಿದಂಥದ್ದು. ನಾನು ಕರ್ತನಿಗೆ ಪ್ರತಿಷ್ಠಿಸಿಕೊಂಡವನಾಗಿ ಕರ್ತನ ಸೇವೆಗೆ ನನ್ನ 16ನೇ ವರ್ಷದಲ್ಲಿ ನಾನು ಕರ್ತನಿಗೆ ಸಮರ್ಪಿಸಿಕೊಂಡಂಥ ರೀತಿ, ದೇವರು ಇದುವರೆಗೂ ನಂಬಿಗಸ್ತನಾಗಿ ತನ್ನ ಕೃಪೆಯ ಮೇಲೆ ಕೃಪೆಯನ್ನು ಅನುಗ್ರಹಿಸಿ ನಡೆಸ್ತಾ ಬಂದಿದ್ದಾನೆ. ದೇವರ ನಾಮಕ್ಕೆ ಎಷ್ಟೋ ನಾನು ಸ್ತೋತ್ರ ಸಲ್ಲಿಸ್ತೇನೆ. ಅಂದರೆ ದೇವರು ಪ್ರತಿಯೊಂದು ವಿಷಯದಲ್ಲಿ ನನ್ನನ್ನು ಮೊದಲೇ ಈ ಲೋಕ ಉಂಟಾಗದ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡಿದ್ದಾನೆ. ನಾನು ತಾಯಿ ಗರ್ಭದಲ್ಲಿದ್ದಾಗಲೇ ಕರ್ತನ ಪ್ರತ್ಯೇಕಿಸಿದನು ಎಂಬುದಾಗಿ ಪೌಲನು ಹೇಳಿದ ಹಾಗೆ ದೇವರು ನನ್ನನ್ನು ಕರುಣಿಸಿ ತನ್ನ ಕೃಪೆಯಲ್ಲಿ ತನ್ನ ಸೇವೆಯನ್ನು ಇದುವರೆಗೂ ಮಾಡ್ತಾ ಬರುವ ಹಾಗೆ ದೇವರು ನಡೆಸಿದ್ದಾನೆ. ಅದಕ್ಕೆ ದೇವರು ಕೈ ಬಿಡಲಿಲ್ಲ. ದೇವರ ನಂಬಿಗಸ್ತನು ನನ್ನ ಜೊತೆಯಲ್ಲಿದ್ದು ಈ ಸೇವೆಯ ಕಾರ್ಯಗಳನ್ನು ಮುಂದುವರಿಸಿ ನಡೆಸಿಕೊಂಡು ಬರುವ ಹಾಗೆ ಅನೇಕರಿಗೆ ಆಶೀರ್ವಾದ ಇದಾಗಬೇಕು, ಕರ್ತನ ಸುವಾರ್ತೆ ಅನೇಕರು ಕೇಳಬೇಕೆಂಬಂಥ ಉದ್ದೇಶದಿಂದ ದೇವರು ನನಗೆ ತನ್ನ ಕೃಪೆಯನ್ನು ನೀಡಿ ತನ್ನ ಸೇವೆಯಲ್ಲಿ ಇದುವರೆಗೂ ನಡೆಸ್ತಾ ಬಂದಿದ್ದಾನೆ. ಅದರಿಂದ ಹೇಳುವಂಥ ಸಾಕ್ಷಿ ನನ್ನ ಜೀವಿತದಲ್ಲಿ ಕರ್ತನು ಕೊಟ್ಟಂಥ ಕೃಪೆ ಅದು ಎಷ್ಟೋ ವಿಶೇಷವಾದ್ದು. ಆ ದೇವರ ಕೃಪೆ ನನ್ನ ಜೀವಿತ ವ್ಯರ್ಥವಾಗಲಿಲ್ಲ. ದೇವರು ನನ್ನನ್ನು ಬಲಹೀನ ಅಂತ ನನಗೆ ತನ್ನ ಕೃಪೆಯನ್ನು ಕೊಟ್ಟು ಈ ಸೇವೆಯಲ್ಲಿ ನಡೆಸ್ತಾ ಬಂದಿದ್ದಾನೆ. ಅಂದರೆ ಇಲ್ಲಿರುವಂಥ ಸತ್ಯ ಏನಂತ ಹೇಳಿದ್ರೆ, ಇಂದಿನ ಕಾಲದಲ್ಲಿ ನಮ್ಮ ಜೀವಿತಗಳು ಎಂಥ ಒಂದು ಅಂಧಕಾರದಲ್ಲಿ ಸೈತಾನ ಬಂದಂದರೆ ಪಾಪದ ಜೀವಿಸ್ತಾ ಇದ್ದಂಥ ಸ್ಥಿತಿಯಲ್ಲಿ ದೇವರು ಕರುಣಾನಿಧಿಯಾಗಿರುವ ದೇವರು ತನ್ನ ಕೃಪೆ ನೀಡಿ ನಮ್ಮ ಸಂಪೂರ್ಣವಾಗಿ ಪಾಪದಿಂದ ನಮ್ಮನ್ನು ಬಿಡುಗಡೆ ಮಾಡಿ ದೇವರ ವಾಕ್ಯದ ಎಫೆಸ ಪತ್ರಿಕೆ ನೋಡುವಾಗ ನಾವು ನಂಬಿಕೆ ಮೂಲಕ ಕೃಪೆಯಿಂದಲೇ ರಕ್ಷಿಸಲ್ಪಟ್ಟಿದ್ದೇವೆ. ಇದು ಯಾವಾಗ ರಕ್ಷಣೆ ನಮ್ಮ ಜೀವಿತದಲ್ಲಿ ಆತ ರಕ್ಷಿಸಿದ್ದಾನೆ, ನೀತಿವಂತರೆಂಬ ನಿರ್ಣಯ ನಮ್ಮ ಪಾಲಿಗೆ ಕೊಟ್ಟಿದ್ದಾನೆ. ದೇವರ ಕೃಪೆ ನಮ್ಮ ಜೀವಿತ ಬರುವಾಗ, ನೂತನ ವ್ಯಕ್ತಿಗಳಾಗುವಾಗ, ಪರಿಶುದ್ಧಾತ್ಮ ನಮ್ಮಲ್ಲಿ ವಾಸಿಸುವಾಗ ನಮ್ಮಲ್ಲಿರುವಂಥ ಒಂದು ಶ್ರೇಷ್ಠವಾದಂಥ ನಂಬಿಕೆ, ನಿರೀಕ್ಷೆ, ಈ ಸುವಾರ್ತೆಯನ್ನು ಇತರಿಗೆ ಪ್ರಕಟಿಸಬೇಕು. ಅನೇಕರು ಅಂಧಕಾರದಲ್ಲಿ ಪಾಪದಲ್ಲಿ ಮುಳುಗಿ ಹೋಗಿರುವಾಗ ಕರ್ತನೇ ಇಗೋ ನಿನ್ನ ಕೈಲಿದ್ದೇನೆ, ನಿನ್ನ ಸೇವೆಯಲ್ಲಿ ಉಪಯೋಗಿಸು ಎಂಬುದಾಗಿ ನಾವು ಕರ್ತನಿಗೆ ಸಮರ್ಪಿಸಿಕೊಳ್ಳುವಾಗ ದೇವರು ಹೆಚ್ಚಿನ ಕಾರ್ಯವನ್ನು ಮಾಡುವವನಾಗಿದ್ದಾನೆ. ಆದ್ದರಿಂದ ಈ ವಾಕ್ಯದ ಬೋಧನೆಯಲ್ಲಿ ನೋಡಬೇಕಾದರೆ ನಿಮ್ಮ ಜೀವಿತದಲ್ಲಿ ಹಿಂದೆ ಯಾವ ರೀತಿ ಇದ್ರಿ, ಸ್ವಲ್ಪ ಹೊತ್ತು ನಿಮ್ಮ ಜೀವಿತವನ್ನು ಗಮನಿಸುವಾಗ ಯಾವ್ಯಾವ ಸ್ಥಿತಿಯಲ್ಲಿದ್ದೆವು, ಯಾವ್ಯಾವ ಸ್ಥಳದಲ್ಲಿದ್ದೆವು, ಎಂತೆಂಥ ಕಾರ್ಯಗಳನ್ನು ಮಾಡ್ತಾ ಇದ್ದೆವು. ಆದರೆ ರಕ್ಷಣೆಯ ದಿನ ನಮ್ಮ ಜೀವಿತ ಯೇಸು ಕ್ರಿಸ್ತನು ಸಂಧಿಸಿದಂಥ ದಿವಸ, ಯೇಸು ಕ್ರಿಸ್ತನ ನಾವು ಹೃದಯ ಸ್ವೀಕರಿಸಿದಂಥ ದಿನ ಅದೆಂದಿಗೂ ಮರೆಗೆ ಸಾಧ್ಯತೆ ಇಲ್ಲ. ಪ್ರಿಯರೇ, ದೇವರ ಅತಿಶಯವಾದ ಕೃಪೆ ನಮ್ಮ ಮೇಲೆ ಬಂದದರಿಂದ ಆತ ನಮ್ಮನ್ನು ಪಾಪದಿಂದಲೂ ಸೈತಾನನ ಬಂಧನದಿಂದಲೂ ಬಿಡುಗಡೆ ಮಾಡಿ ಪರಲೋಕ ನಿವಾಸಕ್ಕೆ ಬಾಧ್ಯಸ್ಥರಾಗುವಂತೆ ದೇವರು ಮಾಡಿದ್ದಾನೆ. ಇದು ದೇವರಿಗೆ ಎಷ್ಟೋ ನಾವು ಕೃತಜ್ಞತೆಯನ್ನು ಆರಾಧನೆಯನ್ನು ಸಲ್ಲಿಸುವಂಥ ಒಂದು ಸಂಗತಿಯನ್ನು ನಾವಲ್ಲಿ ನೋಡ್ತೇವೆ. ಒಬ್ಬೊಬ್ಬರ ಜೀವಿತದಲ್ಲಿ ನೋಡುವಾಗ ದೇವರು ಒಬ್ಬೊಬ್ಬ ವ್ಯಕ್ತಿಯನ್ನು ಆರಿಸ್ಕೊಂಡಿರುವ ರೀತಿಯಲ್ಲಿ ತನ್ನ ಸೇವೆಯಲ್ಲಿ ಉಪಯೋಗಿಸಿಕೊಂಡ ಅನೇಕ ವ್ಯಕ್ತಿಗಳ ಜೀವಿತ ನೋಡುವಾಗ ಅವ್ರ ಹಿನ್ನೆಲೆ ಎಂಥ ಸ್ಥಿತಿ ಇರಬಹುದು. ಪೌಲನ ಜೀವಿತ ಎಂಥ ಒಂದು ಭಯಂಕರವಾದ ಸ್ಥಿತಿಯಲ್ಲಿ ಇತ್ತು. ಒಬ್ಬ ದೂಷಕನು ಮಾತ್ರವಾದ ಕ್ರೈಸ್ತ ಹಿಂಸಕನಾಗಿದ್ದಂಥ ಒಬ್ಬ ವ್ಯಕ್ತಿಯಾಗಿದ್ದ ಎಂಬುದಾಗಿ ನಾವು ನೋಡ್ತೇವೆ. ಆದರೆ ದೇವರು ನಮ್ಮ ಜೀವಿತಗಳಲ್ಲಿ ಎಂಥ ಒಂದು ಕಾರ್ಯವನ್ನು ಮಾಡಿ ನಮ್ಮನ್ನು ರೂಪಿಸಿ ನಡೆಸಿದ್ದಾನೆ ಎಂಬುದನ್ನು ನೋಡಬೇಕಾದ್ರೆ ಅದು ಅತಿಶಯವಾದಂಥ ಒಂದು ಸಂಗತಿ. ಪ್ರಿಯರೇ, ದೇವರು ತನ್ನ ಉದ್ದೇಶಗಳನ್ನು, ತನ್ನ ಚಿತ್ತವನ್ನು ನಮ್ಮಲ್ಲಿ ನೆರವೇರಿಸುವಂಥವನಾಗಿದ್ದಾನೆ. ಎರಡನೇ ವಿಷಯಕ್ಕೆ ಬರೋಣ. ಅನೇಕ ಸತ್ಯಗಳುಂಟು, ನಾನು ಹೆಚ್ಚಿನ ಸಮಯ ಹೇಳಬೇಕು ಸಾಲದಲ್ಲಿ. ಆ ಎರಡನೇ ವಿಷಯಕ್ಕೆ ಬರುವಾಗ ಆದರೆ ಹೇಳ್ತಿದ್ದಾನೆ ಇಲ್ಲಿ, ಆದರೆ ಈಗ ಪ್ರೆಸೆಂಟ್ ಟೆನ್ಸ್ ಏನಂದ್ರೆ, ಈಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಮೊದಲು ಅಂಧಕಾರದಲ್ಲಿ ಕತ್ತಲೆಯಲ್ಲಿ ಜೀವಿಸ್ತಾ ಇದ್ದಂಥವ್ರು, ಆದರೆ ಈಗ ಕ್ರಿಸ್ತನಲ್ಲಿದ್ದು, ಅಂದರೆ ಯೇಸು ಕ್ರಿಸ್ತನ ಮೂಲಕ ನಮಗೇನು ಸಿಗ್ತದೆ? ಬೆಳಕು. ನನ್ನ ಜೀವಿತ ಯಾವಾಗಲೂ ಅದು ಯೇಸು ಕ್ರಿಸ್ತನ ನಂಬಿದಾಗ, ಸ್ವೀಕರಿಸಿದಾಗ ಆದಂಥ ಅನುಭವನ ಜೀವಿತದಲ್ಲಿ ಈಗಲೂ ಕೂಡ ಆತನು ನನ್ನ ಜೀವಿತ ವಾಸಿಸಿರುವಾಗ ತನ್ನ ಆತ್ಮನ ಮೂಲಕವಾಗಿ
ಅದರ ಅನುಭವ, ಅದರ ಶ್ರೇಷ್ಠತೆ, ಆತನ ಧ್ವನಿ ಕೇಳಿಸ್ಕೊಳ್ಳುವಾಗ, ದೇವರಾತ್ಮ ನಡೆಸುವಿಕೆಯಲ್ಲಿ ಎಷ್ಟೋ ಕರ್ತನಿಗೆ ಆನಂದಿಸುವಂತೆ, ಆರಾಧಿಸುವಂತೆ, ಘನಪಡಿಸುವಂತೆ, ಆ ಬೆಳಕಿನ ಜೀವಿತದಲ್ಲಿ ಜೀವಿಸುವಂತೆ ದೇವರು ತನ್ನ ಕೃಪೆ ನೀಡಿದ್ದು. ಇದು ಪ್ರತಿಯೊಬ್ಬ ದೇವರ ಮಕ್ಕಳಿರ್ತಕ್ಕಂಥ ಸಂಗತಿ ಪ್ರಿಯರೇ. ನಿನ್ನ ಜೀವಿತದಲ್ಲಿ ಆ ಬೆಳಕು ಉಂಟೋ? ಇದು ಭಾಳ ಪ್ರಾಮುಖ್ಯ. ಅಂಧಕಾರದಲ್ಲಿ ಜೀವಿಸ್ತಾ ಇದೆಯೋ ಅಥವಾ ಬೆಳಕಿನಲ್ಲಿ ಜೀವಿಸ್ತಾ ಇದೆಯೋ? ಯೇಸು ಕ್ರಿಸ್ತನಿಂದ ಬೆಳಕು ನಿನ್ನ ಜೀವಿತಕ್ಕೆ ಬಂದಾಗ ಎಂಥ ಒಂದು ಅನುಭವ ಉಂಟಾಗಿ ಇರಬಹುದು. ಯೇಸು ಕ್ರಿಸ್ತನಿಂದ ಈಗ ನಾವು ದೇವರ ವಾಕ್ಯ ಹೇಳ್ತದೆ, ಬಟ್ ನಾವ್ ಯು ಆರ್ ಲೈಟ್ ಇನ್ ದ ವರ್ಲ್ಡ್. ದೇವರ ವಾಕ್ಯ ಏನಂತ ಹೇಳಿದ್ರೆ, ನಾವು ಯೇಸು ಕ್ರಿಸ್ತನ ಮೂಲಕ ನಾವು ಕ್ರಿಸ್ತನಲ್ಲಿ ದೇವರ ಬೆಳಕಾಗಿದ್ದೇವೆ ಅಂತ ಹೇಳಬೇಕಾದ್ರೆ ಯೇಸು ಕ್ರಿಸ್ತನ ಹೇಳಿದ್ದು ದೇವರ ವಾಕ್ಯ ಅನೇಕ ಭಾಗದಲ್ಲಿ ನೋಡ್ತೇವೆ. 8ನೇ ಅಧ್ಯಾಯ ಯೋಹಾನ ಸುವಾರ್ತೆ ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ 2:3, ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ. ಐ ಆಮ್ ದ ಲೈಟ್ ಆಫ್ ದ ವರ್ಲ್ಡ್ ಎಂಬುದಾಗಿ ಯೇಸು ಕ್ರಿಸ್ತನ ಹೇಳಿದ ಮಾತು. ಮತ್ತಾಯ ಸುವಾರ್ತೆ ನೋಡ್ರಿ, ಅಲ್ಲಿ ಏನಂತ ಉಂಟು, ಅಲ್ಲಿ ಆ 5ನೇ ಅಧ್ಯಾಯದಲ್ಲಿ ನಾವು ಅದು ನೋಡ್ತಾ ಬರುವಾಗ 14ರಿಂದ, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯೇಸು ಕ್ರಿಸ್ತನು ಲೋಕಕ್ಕೆ ಬೆಳಕಾಗಿ ಬಂದಿರುವಾಗ ಆ ಬೆಳಕು ನಮ್ಮಲ್ಲಿ ಬರುವಂಥ ಸಮಯದಲ್ಲಿ ನಾವು ಏನಂತ ಹೇಳಿರುವಂಥ ಸತ್ಯ ಏನಂತ ಹೇಳಿದ್ರೆ, ನಾವು ದೇವರ ವಾಕ್ಯದ ಸತ್ಯತೆಯಲ್ಲಿ ಜೀವಿಸುವಾಗ ಬೆಳಕು ನಮ್ಮ ಜೀವಿತಗಳಲ್ಲಿ ಯಾವಾಗಲೂ ಏನಂತ ಹೇಳಿದ್ರೆ ಅದು ಪ್ರಜ್ವಲಿಸುವಂತೆ ಕರ್ತನು ತನ್ನ ಆತ್ಮನ ಮೂಲಕವಾಗಿ ಕೃಪೆಯನ್ನು ನೀಡುವವನಾಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಯಾವಾಗ ಒಬ್ಬ ವ್ಯಕ್ತಿ ಕ್ರಿಸ್ತನ ಬೆಳಕನ್ನು ಹೊಂದುವಾಗ ಅದೇನಾಗ್ತದೆ, ನಾವು ಕರ್ತನ ಅನ್ಯೋನ್ಯತೆಯಲ್ಲಿ ಜೀವಿಸುವಂತೆ ಅದು ನಮಗೆ ಸಾಧ್ಯ ಆಗ್ತದೆ. ಗಮನಿಸಿ, 1 ಯೋಹಾನ ಪತ್ರಿಕೆ 1ನೇ ಅಧ್ಯಾಯ ನೋಡ್ರಿ, ಗಮನಿಸಿ ಅಲ್ಲಿ 5ನೇ ವಾಕ್ಯ, ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಏನೆಂದರೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರಕ್ಕೂ ಕತ್ತಲೆ ಇಲ್ಲ ಎಂಬುದು. ನಾವು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವವರಲ್ಲ. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ. ಇದರ್ಥ ಏನು? ದೇವರ ಬೆಳಕನ್ನು ನಾವು ಹೊಂದಿರುವಾಗ, ಯೇಸು ಕ್ರಿಸ್ತನಿಂದ ಸಿಕ್ಕಿದಂಥ ಬೆಳಕು ನಮ್ಮ ಹೃದಯಗಳು ಇರುವಾಗ ಕತ್ತಲೆ ಹೊರಟು ಹೋಯಿತು. ಅಂದರೆ ದೇವರ ವಾಕ್ಯದ ಒಂದು ಸಂಗತಿಯ ನಿಯಮ ಏನಂತ ಹೇಳಿದ್ರೆ, ಬೆಳಕು ಕತ್ತಲೆ ಒಟ್ಟಿಗೂ ಸಾಧ್ಯತೆ ಇಲ್ಲ. ಯಾವಾಗ ಬೆಳಕು ಬರ್ತದೋ ಕತ್ತಲೆ ಹೊರಟೋಯಿತು. ನಾವು ನೂತನ ಸೃಷ್ಟಿಗಳಾದೆವು. ಅದೇ 2 ಕೊರಿಂಥ 5:17, ಒಬ್ಬರು ಕ್ರಿಸ್ತನಲ್ಲಿದ್ದರೆ ನೂತನ ಸೃಷ್ಟಿಯಾದನು, ಪೂರ್ವ ಸ್ಥಿತಿ ಹೋಗಿ ಎಲ್ಲ ನೂತನವಾಯಿತು. ಇದು ನಿನ್ನ ಅನುಭವ ಆಗಿದೆಯೋ ನನಗೆ ಗೊತ್ತಿಲ್ಲ. ಈ ವಾಕ್ಯ ಕೇಳುವಾಗ ನಿನ್ನ ಹೃದಯವನ್ನು ಪರಿಶೋಧಿಸ್ಕೊಳ್ಬೇಕು. ದೇವರ ಬೆಳಕು ನನ್ನ ಜೀವಿತ ಬರುವಾಗ ನಾನಿರುವಂತೆಲ್ಲ ಕತ್ತಲೆ, ಅನುಮಾನಗಳು, ಭಯಗಳು ಎಲ್ಲ ಹೋಗ್ತದೆ. ಯೇಸು ಕ್ರಿಸ್ತನಲ್ಲಿ ನಾನು ನೂತನ ಸೃಷ್ಟಿಯಾಗ್ತೇನೆ. ಈ ದೇವರ ವಾಕ್ಯದ ಸತ್ಯ ಏನಂತ ಹೇಳಿದ್ರೆ, ನಾವು ದೇವರ ಬೆಳಕಿನಲ್ಲಿರುವಾಗ ದೇವರ ಅನ್ಯೋನ್ಯತೆಯಲ್ಲಿ ನಾನು ಜೀವಿಸ್ತೇನೆ. ಮುಂದಿನ ವಾಕ್ಯ ಹೇಳ್ತದೆ, ಆತನ ಮಗನಾದ ಯೇಸುವಿನ ರಕ್ತ ಸಕಲ ಪಾಪ ನಿವಾರಣೆ ಮಾಡಿ ಶುದ್ಧಿ ಮಾಡ್ತದೆ. ಅಲ್ಲಿರುವಂಥ ಸತ್ಯ ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತನ ರಕ್ತ ಏನಂತ ಹೇಳಿದ್ರೆ ಸಕಲ ಪಾಪ ನಮಗೆ ಮೊದಲನೇದಾಗಿ ಅಡ್ಡಿ ಮಾಡ್ತಾ ಇದ್ದಂಥದ್ದು ದೂಷಣೆ, ನಾವು ದೇವರ ಅನ್ಯೋನ್ಯತೆ ಬಾರದ ಹಾಗೆ ಅಡ್ಡಿ ಮಾಡ್ತಾ ಇದ್ದಂಥದ್ದು ಅಡ್ಡಗೋಡೆ ಆಗಿತ್ತು. ಆದರೆ ಈಗ ಯೇಸು ಕ್ರಿಸ್ತನ ರಕ್ತದ ಮೂಲಕ ಬರುವಾಗ ಎಲ್ಲ ಅಡ್ಡಗೋಡೆಗಳು ಎಲ್ಲ ಹೊರಟೋಯ್ತು. ಅಂದರೆ ಈಗ ದೇವರ ಅನ್ಯೋನ್ಯತೆಯಲ್ಲಿ, ದೇವರ ಸಹವಾಸದಲ್ಲಿ ಜೀವಿಸುವಂತೆ, ಆತನ ಐಕ್ಯತೆಯಲ್ಲಿ ಜೀವಿಸುವಂತೆ ಮಾಡ್ತದೆ. ಇದು ದೇವರ ಅತಿಶಯವಾದಂಥ ಒಂದು ಕಾರ್ಯ ಎಂಬುದಾಗಿ ನಾವು ನೋಡ್ತೇನೆ. ಅಂದರೆ ದೇವರು ಇಷ್ಟಪಡುವಂಥ ಮೊದಲು ದೇವರ ಅನ್ಯೋನ್ಯತೆ ಇರಲಿಲ್ಲ. ಆದಾಮವಳು ಮಾಡಿದ ಪಾಪ ದೆಸೆಯಿಂದ ಒಂದು ಪ್ರತ್ಯೇಕತೆ ಆಯಿತು. ದೇವರ ಕೋಪ, ದೇವರ ಶಾಪಕ್ಕೆ ಗುರಿಯಾಗಿದ್ದಂಥವರು. ಆದರೆ ಯೇಸು ಕ್ರಿಸ್ತನ ಮೂಲಕ ಸಿಕ್ಕಿದಂಥ ಬೆಳಕು, ಆ ಜೀವ ನಮ್ಮ ಜೀವಿತದಲ್ಲಿ ಏನಂತ ಹೇಳಿದ್ರೆ, ನಾವು ಕರ್ತನ ಅನ್ಯೋನ್ಯತೆಯಲ್ಲಿ ಜೀವಿಸುವಂತೆ ದೇವರು ತನ್ನ ಕೃಪೆಯನ್ನು ನಮಗೆ ನೀಡಿದ್ದಾನೆ. ಇದು ದೇವರ ಅತಿಶಯವಾದಂಥ ಕೃಪೆ ಎಂಬುದಾಗಿ ನಾವು ನೋಡ್ತೇವೆ. ಅದರಿಂದ ಇಲ್ಲಿ ಹೇಳಿರಬೇಕಾದ್ರೆ, ಆದರೆ ಈಗ ನೀವು ಕ್ರಿಸ್ತನಲ್ಲಿ ಇದ್ದು ಏನಂದರೆ ಬೆಳಕಾಗಿದ್ದೀರಿ. ನಮ್ಮ ಜೀವಿತದಲ್ಲಿ ಎಷ್ಟರ ಮಟ್ಟಿಗೆ ದೇವರ ಬೆಳಕು ನಮ್ಮ ಜೀವಿತದಲ್ಲಿ ಬರುವಾಗ ನಾವು ಯಾವುದೇ ರೀತಿಯಲ್ಲಿ ಏನಂದರೆ ಲೋಕಕ್ಕೆ ಅಂಟಿಕೊಳ್ಳದಂತೆ ಪ್ರತ್ಯೇಕತೆಯಾದ ಜೀವಿತವನ್ನು ನಾವು ಜೀವಿಸ್ತೇವೆ. ಇದರ ಅನುಭವ ಪ್ರತಿಯೊಬ್ಬರಲ್ಲಿ ಬರುವಾಗ ಅದು ಭಾಳ ವಿಶೇಷವಾದ ರೀತಿಯಲ್ಲಿ ನಾವು ಅನುಭವಿಸೋದಕ್ಕೆ ಸಾಧ್ಯ ಉಂಟು. ಮೂರನೇದಾಗಿರುವಂಥ ಸತ್ಯ ಏನಂತ ಹೇಳಿದ್ರೆ, ಬೆಳಕಿನವರಂತೆ ನಡೆದುಕೊಳ್ಳಿರಿ. ಇದು ಭಾಳ ಪ್ರಾಮುಖ್ಯ ಸಂಗತಿ.
ಕತ್ತಲೆಯಲ್ಲಿದ್ದಂಥವರು, ಆದರೆ ಈಗ ಕ್ರಿಸ್ತನಲ್ಲಿ ಬೆಳಕನ್ನು ಹೊಂದಿದ್ದೇವೆ. ಅಷ್ಟೇ ಅಲ್ಲ, ಈಗ ನಮ್ಮ ಜವಾಬ್ದಾರಿಕೆ ಕೊಡಲ್ಪಟ್ಟಿದೆ. ಹೇಗೆ? ಬೆಳಕಿನವರಂತೆ ನಡೆದುಕೊಳ್ಳಬೇಕು. ವಾಕ್ ಆಸ್ ಚಿಲ್ಡ್ರನ್ ಆಫ್ ಲೈಟ್. ಆ ಬೆಳಕು ನನ್ನಲ್ಲಿರುವಾಗ ಅದು ಕತ್ತಲೆಯವರಿಗೆ ಬೆಳಕು ಸ್ಪಷ್ಟಪಡಿದು ಅದು ಗೊತ್ತಾಗ್ತದೆ. ಅನೇಕರು ನಮ್ಮ ಜೀವಿತ ನೋಡುವಾಗ, ಅನೇಕರು ನಮ್ಮನ್ನು ಲೈಫ್ ನೋಡುವಾಗ ನಾವು ಏನಂದರೆ ಸುವಾರ್ತೆಯಾಗಿ ನಮ್ಮ ಜೀವಿತದಲ್ಲಿ ನಮ್ಮ ಮಾತು, ನಮ್ಮ ನಡತೆ, ನಮ್ಮ ಕಾರ್ಯಗಳು, ಎಲ್ಲ ಸಂಗತಿಗಳು ಬೆಳಕಿನಾಗಿದ್ದರೆ, ಅಂದರೆ ಯೇಸು ಕ್ರಿಸ್ತನ ಸಾರೂಪ್ಯಕ್ಕೆ ಬರುವಾಗ, ಯೇಸು ಕ್ರಿಸ್ತನಲ್ಲಿ ಇರ್ತಕ್ಕಂಥ ಗುಣಲಕ್ಷಣಗಳು, ಆತನ ಪ್ರೀತಿಯಲ್ಲಿ, ಐಕ್ಯತೆಯಲ್ಲಿ, ಅನ್ಯೋನ್ಯತೆಯಲ್ಲಿ ಬರುವಾಗ ದೇವರ ಪ್ರಭಾವವನ್ನು ನಮ್ಮ ಜೀವಿತದಲ್ಲಿ ಪ್ರಕಾಶಪಡಿಸುವಂಥವರಾಗಿದೆ ಎಂಬುದಾಗಿ ನೋಡ್ತೇವೆ. ದೇವರ ಪ್ರಭಾವ, ದೇವರ ಮಹಿಮೆ ಎನ್ನುವಂಥದ್ದು ತನ್ನ ಆತ್ಮನ ಮೂಲಕ ದೇವರು ನಮ್ಮ ಹೃದಯಗಳಲ್ಲಿ ಕೊಟ್ಟಿರುವಾಗ ನಾವು ಕರ್ತನೆಗೆ ಪ್ರಕಾಶಿಸುವ. ಅದಕ್ಕೋಸ್ಕರ ಯೇಸು ಕ್ರಿಸ್ತನು ಹೇಳಿದಂಥ ಮಾತು ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯದಲ್ಲಿ, ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಬೇಕು. ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ. ಆ ಬೆಳಕನ್ನು ಕ್ರಿಸ್ತನ ಹೊಂದಿರಬೇಕಾದ್ರೆ ಆ ಬೆಳಕಿನ ಸತ್ಯ ಏನಂತ ಹೇಳಿದ್ರೆ, ನೋಡ್ರಿ ಪ್ರಿಯರೇ, ಈ ದಿನಗಳಲ್ಲಿ ಇಡೀ ಲೋಕ ಅಂಧಕಾರದಲ್ಲಿ ಉಂಟು. ಸೈತಾನ ಕಾರ್ಯಗಳು ತುಂಬಿದೆ. ಎಲ್ಲಿ ನೋಡಿದರೂ ಕತ್ತಲೆಯ ಸಂಗತಿ, ಜೀವಿತ, ಮನುಷ್ಯರ ಪಾಪದಲ್ಲಿ ನಂಬಿಕೆ ನಿರೀಕ್ಷೆ ಇಲ್ಲದೆ, ಸೈತಾನ ಕಾರ್ಯಗಳಲ್ಲಿ ಅಂದರೆ ಶಾಂತಿ ಸಮಾಧಾನ ಇಲ್ಲದೆ, ನಿರೀಕ್ಷೆ ಇಲ್ಲದೆ, ಸತ್ರೆ ಎಲ್ಲಿಗೆ ಹೋಗ್ತೇನೆ ಎಂಬಂಥ ಒಂದು ಸ್ಥಿತಿ ಗೊತ್ತಿಲ್ಲ, ಅವ್ರ ನಿರೀಕ್ಷೆ ಇಲ್ಲ. ಅಂದರೆ ಆ ಸೈತಾನ ಅವರ ಹೃದಯಗಳನ್ನು, ಮನಸ್ಸುಗಳನ್ನು ಏನು ಮಾಡಿದ್ದಾನಂತೆ? ಮಂಕು ಮಾಡಿದ್ದಾನೆ. ದೇವರು ಗಮನಿಸಿ, ವಾಕ್ಯ 2 ಕೊರಿಂಥ ಪತ್ರಿಕೆಯ ಒಂದು ಮಾತು ಹೀಗೆ ಬರೆಯಲ್ಪಟ್ಟಿದೆ. ನಾವು ಯಾಕೆ ಸುವಾರ್ತೆ ಸಾರಬೇಕು, ಯಾಕೆ ನಾವು ದೇವರ ವಾಕ್ಯದ ಅನೇಕರು ಕತ್ತಲಿರುವಾಗ ಸುವಾರ್ತೆಯ ಬೆಳಕು ಅನೇಕ ಹೊಂದಬೇಕು ಅಂತ ಹೇಳಬೇಕಾದ ಕಾರಣ ನೋಡ್ತೇವೆ. 2 ಕೊರಿಂಥ 4:4 ಹೀಗೆ ನೋಡ್ತೇವೆ. ಇವರಲ್ಲಿ ದೇವರ ಪ್ರತಿರೂಪವಾಗಿರುವ ಕ್ರಿಸ್ತನ ಪ್ರಭಾವವನ್ನು ತೋರಿಸುವ ಸುವಾರ್ತೆಯ ಪ್ರಕಾಶವು ಏನಂತೆ ಉದಯವಾಗಬಾರದೆಂದು ಈ ಪ್ರಪಂಚದ ದೇವರು ನಂಬಿಕೆ ಇಲ್ಲದವರ ಮನಸ್ಸನ್ನು ಮಂಕು ಮಾಡಿದನು. ನೋಡ್ರಿ, ಯಾವಾಗ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ನಂಬಿಕೆ ಇಲ್ಲವೋ ಆಗುವ ಸಂಗತಿಗಳೇನೆಂದರೆ ಸೈತಾನ ಏನು ಮಾಡುವ ಕಾರ್ಯಗಳು ಅಲ್ಲಿ ಅವ್ರ ಮನಸ್ಸುಗಳನ್ನು ಮಂಕು ಮಾಡಿದನು ಎಂಬುದಾಗಿ. ಅಂದರೆ ಸುವಾರ್ತೆಯ ಪ್ರಕಾಶವು ಉದಯವಾಗಬಾರ್ದು. ಅದರಿಂದ ನೋಡಿರಿ, ಅನೇಕರಿಗೆ ದಿನಗಳಲ್ಲಿ ಸುವಾರ್ತೆಯನ್ನು ಹೇಳುವಾಗ, ಸುವಾರ್ತೆಯನ್ನು ಕೇಳುವಾಗ ಅದಕ್ಕೆ ಅವಕಾಶ ಕೊಡುವುದಿಲ್ಲ. ಅಂದರೆ ಸುವಾರ್ತೆಯಲ್ಲಿ, ಅಂದರೆ ಅದಕ್ಕೆ ಪೌಲನು ಹೇಳ್ತಿದ್ದಾನೆ, ಈ ಸುವಾರ್ತೆಯು ದೇವರ ಬಲ ಸ್ವರೂಪವಾಗಿದೆ. ಅದೇ ಕೊರಿಂಥ ಪತ್ರಿಕೆ 1ನೇ ಅಧ್ಯಾಯದಲ್ಲಿ ನಾವು 16ನೇ ವಚನದಲ್ಲಿ ನೋಡಬೇಕಾದ್ರೆ ಸುವಾರ್ತೆಯ ಒಂದು ವಿಶೇಷತೆ, ಅದರ ಶಕ್ತಿ, ಸಾಮರ್ಥ್ಯತೆ ಏನು ಎಂಬುದನ್ನು ಅಲ್ಲಿ ಪೌಲನು ಹೇಳಬೇಕಾದ್ರೆ ಒಂದು ಮಾತು ಹೀಗೆ ಬರೆಯಲ್ಪಟ್ಟಿದೆ. ನೋಡ್ರಿ, ಅಲ್ಲಿ 17ನೇ ವಚನದಲ್ಲಿ ಹೀಗೆ ಉಂಟು. ದೇವರ ವಾಕ್ಯದ ಸತ್ಯತೆಯಲ್ಲಿ ಅದನ್ನು ನಾವು ಆಲೋಚನೆ ಮಾಡಬೇಕಾದ್ರೆ ದೇವರು ಯಾವ ರೀತಿಯಲ್ಲಿ ಅಲ್ಲಿ 15 ಕೊನೆಯಲ್ಲಿ ಉಂಟು. ನೋಡ್ರಿ, ಅಲ್ಲಿ ಸುವಾರ್ತೆಯ ವಿಷಯದಲ್ಲಿ ನಾನು ನಾಚಿಕೆ ಪಡುವುದಿಲ್ಲ. ಆ ಸುವಾರ್ತೆಯು ಏನಂದರೆ ದೇವರ ಬಲ ಸ್ವರೂಪವಾಗಿದ್ದು ಮೊದಲು ಯಹೂದ್ಯರಿಗೆ, ಆಮೇಲೆ ಗ್ರೀಕರಿಗೆ, ಅಂತೂ ನಂಬುವವರೆಲ್ಲರಿಗೂ ರಕ್ಷಣೆ ಉಂಟು ಮಾಡುವಂಥದ್ದಾಗಿದೆ. ದೇವರ ವಾಕ್ಯದ ಸ್ಪಷ್ಟವಾದಂಥ ಬೋಧನೆ ಪ್ರಿಯರೇ. ಯೇಸು ಕ್ರಿಸ್ತನ ಸುವಾರ್ತೆ ಯಾರ್ಯಾರು ಯಾವ ವ್ಯಕ್ತಿ ಕೇಳ್ತಾರೋ ಅವರಲ್ಲಾಗುವಂಥ ಒಂದು ಸಂಗತಿ, ಅದು ದೇವರ ಬಲ ಸ್ವರೂಪವಾಗಿದೆ. ಎಂಥ ಕಠಿಣ ವ್ಯಕ್ತಿ ಆಗಿರ್ಬೋದು, ಕೊಲೆಗಾರನಾಗಿರ್ಬೋದು, ಆದರೆ ಯೇಸು ಕ್ರಿಸ್ತನ ಸುವಾರ್ತೆ ಪರಿಶುದ್ಧಾತ್ಮನ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಪಾಪ, ನೀತಿ, ನ್ಯಾಯ ಅರುನುಟ್ಟಿಸುವಂಥ ಸಮಯದಲ್ಲಿ ಆಗುವಂಥ ಒಂದು ಕಾರ್ಯ, ಪರಿವರ್ತನೆ. ಪ್ರತಿಯೊಬ್ಬ ವ್ಯಕ್ತಿ ಏನಂತ ಹೇಳಿದ್ರೆ ಮುರಿಯಲ್ಪಡುತ್ತಾನೆ ದೇವರ ಮುಂದೆ. ಆದರೆ ಅವನ ದುರಾವಸ್ಥೆ ಏನಿದ್ದರೂ, ಹೌದು ನಾನು ದೇವರ ಮುಂದೆ ಅಪರಾಧಿಯಾಗಿದ್ದೇನೆ, ಯಾವಾಗ ರಿಯಲೈಸೇಷನ್ ನಾನು ದೇವರ ಮುಂದೆ ಅಪರಾಧಿ, ಪಾಪಿಯಾಗಿದ್ದೇನೆ, ಯೇಸುವೆ ನಾನು ಕರುಣಿಸು, ಕ್ಷಮಿಸು, ಬಿಡುಗಡೆ ಕೊಡು, ಯಾವಾಗ ತನ್ನ ಮನವರಿಕೆಯಾಗಿ ಯೇಸು ಕ್ರಿಸ್ತನ ಕರುಣೆಯನ್ನು ಆಶ್ರಯಿಸುವಾಗ, ಹೌದು ಯೇಸು ಕ್ರಿಸ್ತ ನನ್ನ ಪಾಪಕ್ಕಾಗಿ ಶಿಲುಬೆಯಲ್ಲಿ ಸತ್ತಿದ್ದಾನೆ, ಆತನು ಎದ್ದಿದ್ದಾನೆ, ಇದನ್ನು ನಂಬ್ತೇನೆ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳಿದ ರೋಮಾಪುರ ಪತ್ರಿಕೆ 10ನೇ ಅಧ್ಯಾಯ 9ನೇ ವಚನ, ನೀನು ಹೃದಯದಲ್ಲಿ ನಂಬಿದರೆ ಏನಾಗ್ತದೆ? ನೀತಿ ದೊರಕ್ತದೆ. ಬಾಯಿಂದ ಅರಿಕೆ ಮಾಡೋದ್ರ ಮೂಲಕ ರಕ್ಷಣೆ ಆಗ್ತದೆ. ಪ್ರಿಯರೇ, ಯೇಸು ಕ್ರಿಸ್ತನ ಸುವಾರ್ತೆ ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತ ನಮಗೋಸ್ಕರ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟವನು, ಸತ್ತನು, ಶಾಸ್ತ್ರದ ಪ್ರಕಾರ 3ನೇ ದಿವಸ ಎದ್ದಿದ್ದಾನೆ. ಈ ಸುವಾರ್ತೆ ಯಾವ ವ್ಯಕ್ತಿ ನಂಬುತ್ತಾನೋ, ಯಾರೇ ಆಗಿರ್ಬೋದು, ಯಾವ ಜನಾಂಗದವರು, ಯಾವ ದೇಶದವನೇ ಆಗಿರ್ಬೋದು, ಯೇಸು ಕ್ರಿಸ್ತ ಇಡೀ ಲೋಕದ ಜನರ ಪಾಪಕ್ಕಾಗಿ, ನಿವಾರಣೆಗಾಗಿ ತನ್ನ ಪ್ರಾಣವನ್ನೇ ಕೊಟ್ಟಿರುವಾಗ ಯೇಸುವನ್ನು ನಂಬಿದಂಥವರಿಗೆ ಮಾತ್ರ ಏನಂತ ಹೇಳಿದ್ರೆ ಬೆಳಕು, ಜೀವ ಸಮೃದ್ಧಿಯಾಗಿ ಸಿಗುವಂಥದ್ದು. ಅದರಿಂದ ಸೈತಾನ ಏನು ಮಾಡಿದ್ದಾನೆ? ಜನರವರು
ಮನಸ್ಸುಗಳನ್ನು ಮಂಕು ಮಾಡಿದ್ದಾನೆ, ಈ ಸುವಾರ್ತೆಯ ನಂಬಬಾರದು ಎಂಬ ರೀತಿಯಲ್ಲಿ. ನೋಡಿರಿ, ಇಡೀ ನಮ್ಮ ದೇಶವಾಗಲಿ, ಬೇರೆ ಬೇರೆ ಎಲ್ಲ ದೇಶಗಳಲ್ಲಿ, ಎಲ್ಲ ಕಡೆಗಳಲ್ಲಿ ಏನು ನೋಡ್ತಾ ಇದ್ದೇವೆ? ಸೈತಾನ ಅಂಧಕಾರತೆ ತುಂಬಲ್ಪಡ್ತಾ ಇತ್ತು. ಸೈತಾನನ ಕಾರ್ಯಗಳು ಭಯಂಕರವಾದ ರೀತಿ ಉಂಟಾದರೆ ಯೇಸು ಕ್ರಿಸ್ತನ ರಾಜ್ಯ, ಆತನ ಸ್ಥಾಪಿಸುವಂಥ ರೀತಿ, ಆತನ ತನ್ನ ಮಹಿಮೆಗಾಗಿ ಕಾರ್ಯ ಮಾಡುವ ರೀತಿ, ಸುವಾರ್ತೆ ಅನೇಕರ ಜೀವಿತಗಳನ್ನೇ ಅದು ಮಾರ್ಪಡಿಸುವಂಥದ್ದು. ಅನೇಕ ತಿಳ್ಕೊಳ್ತಾರೆ, ನಾವೇನಂದರೆ ಕನ್ವರ್ಷನ್ ಮಾಡ್ತೇವೆ, ಮಾರ್ಪಡಿಸ್ತೇವೆ. ಅದಲ್ಲ, ನಾವು ಮನುಷ್ಯನಿಂದ ಯಾರಿಗೂ ಸಾಧ್ಯತೆ ಇಲ್ಲ. ಹಣ ಕೊಟ್ಟು ಯಾರನ್ನ ಮಾನಸಾಂತರ ಮಾಡೋ ಸಾಧ್ಯತೆ ಇಲ್ಲ ಪ್ರಿಯರೇ. ಇದು ದೇವರಾತ್ಮನಕ, ದೇವರೊಬ್ಬ ಪಾಪಿಯನ್ನು ರಕ್ಷಿಸುವಂಥ ರೀತಿಯಲ್ಲಿ ಅವನಿಗೆ ಮನವರಿಕೆ ಮಾಡುವಂಥದ್ದು. ನೀನು ಯಾವ ವ್ಯಕ್ತಿ ಆಗಿರ್ಬೋದು, ಯಾವಾಗ ನಾನು ಪಾಪಿಯಾಗಿದ್ದೇನೆ ಎಂಬುದನ್ನು ಅರಿಕೆ ಮಾಡುವಾಗ, ಅದು ದೇವರಾತ್ಮನು ಪ್ರಕಟಿಸುವಾಗ, ದೇವರ ಬೆಳಕು ಒಬ್ಬ ವ್ಯಕ್ತಿಯ ಜೀವಿತ ಬರುವಾಗ ಅವನು ಸಂಪೂರ್ಣ ಮುರಿಯಲ್ಪಟ್ಟವನಾಗಿ, ಯಾವುದು ನಾನು ಪಾಪಿಯಾಗಿದೆ, ಯೇಸುವೆ ನಾನು ಕರುಣಿಸು, ಹೃದಯದಲ್ಲಿ ಬಂದು ವಾಸ ಮಾಡು, ನಾನು ನಿನಗೆ ಸಮರ್ಪಿಸ್ಕೊಳ್ತೇನೆ ಎಂಬ ಯಾವ ವ್ಯಕ್ತಿ ನಿಜವಾಗಿ ನಂಬಿಕೆಯಿಂದ ಯೇಸು ಕ್ರಿಸ್ತನ ಬಳಿಗೆ ಬರುತ್ತಾನೋ ಆ ವ್ಯಕ್ತಿಯ ಜೀವಿತದಲ್ಲಿ ದೊಡ್ಡ ಮಾರ್ಪಾಡುವಿಕೆ. ಇದು ಅನೇಕರ ಜೀವಿತದಲ್ಲಿರುವಂಥ ಸಂಗತಿ. ಇದು ನನ್ನ ಜೀವಿತದ ಅನುಭವ ಆಗಿದೆ ಎಂಬುದಾಗಿ ನಾನು ಕರ್ತನ ಮಹಿಮೆಗಾಗಿ ಹೇಳಬಲ್ಲೆ. ಸುವಾರ್ತೆ, ಆತನ ವಾಕ್ಯಗಳು ನಮ್ಮ ಜೀವಿತಗಳನ್ನೇ ಬದಲಾಯಿಸಿದಂಥ ಸಂಗತಿಗಳು. ಯಾವ ವ್ಯಕ್ತಿಯಲ್ಲಿ ಯಾರಲ್ಲ, ಯೇಸು ಕ್ರಿಸ್ತನ ವಾಕ್ಯಗಳು, ಆ ಸುವಾರ್ತೆ ಒಬ್ಬೊಬ್ಬರ ಜೀವಿತದಲ್ಲಿ ಕಾರ್ಯಸಾಧಿಸು. ಆದ್ದರಿಂದ ಹೇಳಿದಿರುವಂಥ ವಾಕ್ಯ, ಬೆಳಕಿನಂತೆ ನಡೆದುಕೊಳ್ಳ್ರಿ, ಬೆಳಕಿನ ಮಾರ್ಗದಲ್ಲಿ ಸತ್ಯದಲ್ಲಿ ಜೀವಿಸಬೇಕಾದಂಥ ಸಂಗತಿ ನಮ್ಮ ಮೇಲೆ ಉಂಟು. ಕೊನೆಯದಾಗಿರುವಂಥ ಸಂಗತಿ ಏನಂದರೆ, ದೇವರ ವಾಕ್ಯ ಹೇಳ್ತದೆ, ಬೆಳಕಿನ ಫಲ ಏನಂದರೆ ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲಿ ತೋರಿ ಬರ್ತದೆ. ಇದನ್ನು ಅನೇಕ ಸಾರಿ ಇದನ್ನು ಆಲೋಚನೆ ಮಾಡಿದ್ದೇವೆ. ಪವಿತ್ರಾತ್ಮನ ಫಲ, ಯಾವಾಗ ಒಬ್ಬ ವ್ಯಕ್ತಿ ದೇವರಾತ್ಮನ ಮೂಲಕವಾಗಿ ರಕ್ಷಿಸಲ್ಪಟ್ಟು ಆ ಬೆಳಕಿನ ಮಾರ್ಗಕ್ಕೆ ಬರುವಾಗ ನಮ್ಮ ಜೀವಿತದಲ್ಲಿ ಏನಂತ ಹೇಳಿದ್ರೆ, ನಾವು ಉಪಕಾರದಲ್ಲಿಯೂ ಸತ್ಯದಲ್ಲಿಯೂ ಮಾತ್ರವಾದ ನೀತಿಯಲ್ಲಿ ನಾವು ಜೀವಿಸುವುದಕ್ಕೆ, ಅಂದರೆ ನಮ್ಮ ಎಲ್ಲ ಸ್ಥಿತಿಗತಿಗಳಲ್ಲಿ ನಾವು ಕರ್ತನನ್ನೇ ಮಯಪಡಿಸುವಂತೆ, ಪ್ರತಿಬಿಂಬಿಸುವಂತೆ ದೇವರು ತನ್ನ ಕಾರ್ಯವನ್ನು ಮಾಡ್ತಾನೆ. ನಾವು ಗಲಾತ್ಯ ಪತ್ರಿಕೆ 5:22 ನೋಡುವಾಗ ಅಲ್ಲಿ ಪವಿತ್ರಾತ್ಮನ ಫಲ ಎಂಬುದಾಗಿ ನೋಡಬೇಕಾದ್ರೆ ಅಲ್ಲಿ ಒಂದು ಅನೇಕ ಸತ್ಯಗಳು ನಮ್ಗೆ ಗೊತ್ತುಂಟು. ಈಗಾಗಲೇ ಅದನ್ನು ಅನೇಕ ಸಾರಿ ಅದನ್ನು ಓದಿದ್ದೇವೆ, ಧ್ಯಾನ ಮಾಡಿದ್ದೇವೆ. ಅಲ್ಲಿ ಪವಿತ್ರಾತ್ಮನ ಫಲದ ವಿಷಯದಲ್ಲಿ ಆತನು ಹೇಳಬೇಕಾದ್ರೆ ಅಲ್ಲಿ ಹೀಗೆ ಉಂಟು. ಏನಂತ ಹೇಳಿದ್ರೆ 22ನೇ ವಚನ, ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಮೆ, ಉಪಕಾರ, ನಂಬಿಕೆ, ಸಾಧುತ್ವ, ಶ್ರಮೆ, ದಮೆ ಇಂಥವುಗಳೇ. ದೇವರಾತ್ಮನ ಫಲ ನಮ್ಮ ಜೀವಿತದಲ್ಲಿ ಕಂಡು ಬರುವಾಗ ಆತ್ಮನ ಫಲ ನಮ್ಮಲ್ಲಿ ಬರುವಾಗ ಸಮೃದ್ಧಿಯನ್ನು ಅನೇಕರು ಗ್ರಹಿಸುವುದಕ್ಕೆ, ನೋಡುವುದಕ್ಕೆ ಮತ್ತು ಕರ್ತನ ಪ್ರೀತಿಯಲ್ಲಿ ನಾವು ಅನೇಕರ ಕರ್ತನ ಬಗ್ಗೆ ನಡೆಸುವುದಕ್ಕೆ ಅದು ಸಾಧ್ಯವಾಗುವಂಥದ್ದಾಗಿದೆ. ಪ್ರಿಯರೇ, ಈ ವಾಕ್ಯ ಕೇಳುವಾಗ ನಮ್ಮ ಮೇಲೆ ದೊಡ್ಡ ಜವಾಬ್ದಾರಿಕೆ ಉಂಟು. ದೇವರು ಯಾಕೆ ನಮ್ಮನ್ನು ಬೆಳಕಿಗೆ ನಡೆಸಿದ್ದಾನೆ? ಇಂದಿನ ಸಂಗತಿ, ಅಂಧಕಾರದಲ್ಲಿದ್ದಂಥವ್ರು ಸೈತಾನ ಬಂಧನವಿದ್ದೆವು. ಆದರೆ ಈಗ ಕ್ರಿಸ್ತನ ಮೂಲಕ ನಮಗೆ ಆ ಬೆಳಕು, ನಿತ್ಯ ಜೀವ, ಪರಲೋಕದ ಬಾಧ್ಯತೆ ಸಿಕ್ಕಿರುವಾಗ ನಾವು ಸುಮ್ಮನೆ ಇರುವಂಥದ್ದಲ್ಲ. ಈ ಜೀವಳ ಸುವಾರ್ತೆಯನ್ನು ಇತರರಿಗೆ, ನಾಶನದ ಮಾರ್ಗವಿರುವಂಥ ಜನರಿಗೆ ತಿಳಿಸುವಂಥ ಒಂದು ಕೃಪೆ ದೇವರು ಕೊಟ್ಟಿದ್ದಾನೆ. ನಮ್ಮ ಸುತ್ತಮುತ್ತಲಿರುವಂಥ ಜನರಿಗೆ ಪೌಲ ಹೇಳ್ತಾನೆ, ಸಾರಲೇಬೇಕೆಂಬಂಥ ನಿರ್ಬಂಧ ನನಗುಂಟು, ಸಾರದೆ ಹೋದರೆ ನನ್ನ ಗತಿಯನ್ನು ಏನು ಹೇಳಲಿ. ಪೌಲನಲ್ಲಿದ್ದಂಥ ಒಂದು ಸಂಗತಿ, ಎಲ್ಲಿ ಕೂತ್ರು ಎಲ್ಲಿ ಹೋದರೂ ಅವನಲ್ಲಿದ್ದಂಥ ಒಂದು ಸಂಗತಿ, ಸುವಾರ್ತೆಯನ್ನು ಸಾರಲೇಬೇಕೆಂಬಂಥ ನಿರ್ಬಂಧ, ಆಬ್ಲಿಗೇಷನ್ ಅಲ್ಲಿ ಉಂಟು. ಆದ್ದರಿಂದ ಪ್ರಿಯರೇ, ಈ ದಿವಸಗಳಲ್ಲಿ ಕರ್ತನ ನಮ್ಮನ್ನು ರಕ್ಷಿಸಿದಂಥ ರೀತಿ, ಕರುಣಿಸಿದಂಥ ರೀತಿ, ನಾವು ಕರ್ತನ ಪ್ರೀತಿ ನೆನೆಸುವಾಗ, ಕರ್ತನ ಪ್ರೀತಿ ಬದಲಾಗಿ ನಾನು ಏನು ಕೊಡಲಿ, ನನ್ನನ್ನೇನು ಪ್ರತಿಷ್ಠೆ ಮಾಡಿಕೊಳ್ತೇನೆ. ನಾನು 16ನೇ ವರ್ಷದಲ್ಲಿ ನನ್ನ ಜೀವಿತದಲ್ಲಿ ಕರ್ತನ ಮುಂದೆ ಯಥಾರ್ಥವಾಗಿ, ಕರ್ತನಿಗೋ ನಿನ್ನ ಕೈಲಿದ್ದೇನೆ, ನನ್ನನ್ನು ಪ್ರತಿಷ್ಠೆ ಮಾಡಿಕೊಳ್ತೇನೆ. ನೀನು ನಡೆಸಿದ್ದು, ಇದುವರೆಗೂ ನಿನ್ನ ಕೃಪೆಯ ಮೂಲಕ ನಡೆಸಿದ್ದಿ, ರಕ್ಷಿಸಿದ್ದಿ. ಈಗೋ ನಿನ್ನ ಕೈಲಿದ್ದೇನೆ, ರೂಪಿಸಿ ನಿನ್ನ ಮಹಿಮೆಗಾಗಿ ನಡೆಸು. ಕರ್ತನ ಆರಿಸ್ಕೊಂಡಂಥ ರೀತಿಯಲ್ಲಿ, ಬಲಪಡಿಸಿದಂಥ ರೀತಿ, ಕಳೆದೆಲ್ಲ ದಿನಗಳಲ್ಲಿ, ವರ್ಷಗಳಲ್ಲಿ ಕರ್ತ ನಡೆಸ್ಕೊಂಡಂಥ ಒಂದು ರೀತಿ ನೋಡುವಾಗ ನಾನು ಕರ್ತನಿಗೆ ಸ್ತೋತ್ರ ಸಲ್ಲಿಸ್ತೇನೆ, ಆತನ ಮಹಿಮೆಪಡಿಸ್ತೇನೆ. ಈ ಸೇವೆಯಲ್ಲಿ ಮುಂದುವರಿಯುವಾಗಿ ದೇವರು ಕೊಟ್ಟಿರುವಂಥ ಎಲ್ಲ ಕೃಪೆಗಾಗಿ ಸ್ತೋತ್ರ. ಆತನಿಗೆ ಎಲ್ಲದರಲ್ಲೂ ಮಹಿಮೆ ಉಂಟಾಗಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮ ಪ್ರೀತಿಯುಳ್ಳ ತಂದೆಯ ದೇವರೇ, ಯಾರ್ಯಾರು ವಾಕ್ಯವನ್ನು ಕೇಳಿದ್ದಾರೋ ಒಬ್ಬೊಬ್ಬರ ಹೃದಯದಲ್ಲಿ ಕಾರ್ಯ ಮಾಡು, ಸತ್ಯದಲ್ಲಿ ಸೇರಿಸಿ ಪ್ರತಿಷ್ಠೆಪಡಿಸು. ತಮ್ಮ ಜೀವಿತಗಳನ್ನು ವ್ಯರ್ಥ ಮಾಡಿಕೊಳ್ಳದಂತೆ ಯಾರಿನ ರಕ್ಷಣೆ ಹೊಂದಿಲ್ಲ, ಅವ್ರ ಹೃದಯದಲ್ಲಿ ಕಾರ್ಯ ಮಾಡಪ್ಪ. ನಿನ್ನ ಬೆಳಕನ್ನು ಹೊಂದಿದಂಥವರಾಗಿ ಬೆಳಕಿನ ಮಾರ್ಗದಲ್ಲಿ ಜೀವಿಸುವಂತೆ, ಇನ್ನು ಅನೇಕರನ್ನು ಬೆಳಕು ನಡೆಸುವಂತೆ ನಿನ್ನ ಸೇವೆಯಲ್ಲಿ ಉಪಯೋಗಿಸು. ನಿನಗೆ ಮಹಿಮೆ ಉಂಟಾಗಲಿ.
ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡ್ತೇನೆ ತಂದೆಯೇ, ಆಮೇನ್. ಭೂಪಾರಲೋಕ